ಈಗ ಶಿವಗಾಮಿಗೆ ಒಂದ್ಸತಿ ಕಾಲ್ ಮಾಡೋಣ. ಅಶೋಕ್ ಹೇಳಿ. ಏನ್ ಮಾಡ್ತಿದ್ದೀರಾ ಅಮ್ಮೋರು? ಇಲ್ಲಿ ಬಂದು ಇನ್ನೇನ್ ಮಾಡ್ಲಿ, ಮನೆ ಕೆಲಸ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಕಾಲ್ ಮಾಡ್ತಿದ್ದಾಗ ಬೋರ್ಡ್ ಮೀಟಿಂಗ್ ಅಲ್ಲಿ ಇದ್ದೀನಿ, ಫ್ಯಾಕ್ಟ್ರಿನ ವಿಸಿಟ್ ಮಾಡ್ತಾ ಇದ್ದೀನಿ, ಮಾರ್ಕೆಟಿಂಗ್ ಅವ್ರ ಜೊತೆ ಇದ್ದೀನಿ, ಹೀಗೆಲ್ಲ ಮಾತಾಡ್ತಿದ್ದೆ. ಈಗೇನು ಹೇಳ್ತಿದ್ಯಾ? ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ಯಾ? ಈಗ ಹೋದ್ ಕೆಲ್ಸ ಏನಾಯ್ತು ಅನ್ನೋದನ್ನ ಹೇಳಿ. MLA ಸರ್ ನಮ್ಮ ಭೈರವಿ ಆಪರೇಷನ್ಗೆ ಅಮೌಂಟ್ ಕೊಡಕ್ಕೆ ಒಪ್ಕೊಂಡಿದ್ದಾರೆ. ಅಶೋಕ್, ನಿಜ ಹೇಳ್ತಾ ಇದ್ದೀರಾ ನೀವು? ಇಂಥ ವಿಷಯದಲ್ಲಿ ಯಾರಾದ್ರೂ ಕಾಮಿಡಿ ಮಾಡ್ತಾರ ಹೇಳು? ನಿಜ ಹೇಳ್ತಾನೆ ಶಿವಗಾಮಿ, ಅವ್ರು ದುಡ್ಡು ಕೊಡೋದಕ್ಕೆ ಪೂರ್ತಿ ಮನಸ್ಸಿಂದ ಒಪ್ಕೊಂಡಿದ್ದಾರೆ. ಅವ್ರು ಮಾತಾಡೋದ್ರಲ್ಲಿ ಏನೂ ಡೌಟ್ ಅನ್ಸ್ಲಿಲ್ಲ. ಅಲ್ಲ, ಆ ಅಮೌಂಟ್ ಎಷ್ಟು ಅಂತ ಕರೆಕ್ಟಾಗಿ ಹೇಳಿದ್ರ ಅವ್ರಿಗೆ? ಇಲ್ಲ ಅಂದ್ರೆ ಅವರು 50,000ನೋ 1,00,000ನೋ ಅಂತ ಅನ್ಕೊಂಡ್ಬಿಟ್ಟಿದ್ರೆ? ನನಗೆ ಗೊತ್ತಾಗಲ್ಲ ಶಿವಗಾಮಿ ಅದು. ಅದಕ್ಕೆ ತುಂಬ ಕ್ಲಿಯರ್ ಆಗಿ ಹೇಳಿದ್ದೀನಿ, 70 ಲಕ್ಷ ಆಗತ್ತೆ ಅಂತ. ಈಗ ಸಮಾಧಾನ ಆಯ್ತು. ಮನ್ಸು ಸರಿಯಾಗೇ ಇರ್ಲಿಲ್ಲ, ಒಂಥರ ತಳಮಳ, ಒಂಥರ ಆತಂಕ. ಇಂಥ ಟೈಮಲ್ಲಿ ಇಷ್ಟು ದೊಡ್ಡ ಅಮೌಂಟ್ನ ಎಲ್ಲಿಂದ ವ್ಯವಸ್ಥೆ ಮಾಡೋದು ಅಂತ ಯೋಚನೆ ಆಗ್ಬಿಟ್ಟಿತ್ತು. MLA ಸಾಹೇಬ್ರಿಗೆ ನಿನ್ನ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಶಿವಗಾಮಿ. ನಾನು ಇವಾಗ ಈಗಿರೋ ಪೊಸಿಷನ್ಗೆ 90 ಭಾಗ ಶಿವಗಾಮಿ ಮೇಡಮಿಂದನೇ ಸಹಾಯ ಆಗಿತ್ತು ಅಂತ ತುಂಬ ಹೇಳ್ತಾ ಇದ್ರು. ಅವ್ರ ಋಣ ತೀರಿಸ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ. ಆಪರೇಷನ್ ಖರ್ಚು ಜವಾಬ್ದಾರಿ ಎಲ್ಲ ನಂದೇ ಅಂತ ಹೇಳಿದ್ರು. ಸರಿ ಆಯ್ತು, ಏನೋ ದೇವ್ರ ದಯೆ. ಹಾಗಿದ್ರೆ ಆಪರೇಷನ್ಗೆ ನಾವೆಲ್ಲರೂ ರೆಡಿ ಆಗೋಣ. ಮನೆಗ್ ಬಂದು ಮಿಕ್ಕಿದೆಲ್ಲ ಮಾತಾಡ್ತೀನಿ. ಓಕೆ ಶಿವಗಾಮಿ, ಬಾಯ್. ಈ ವಿಷಯನ ವೈನಿಗೆ ತಿಳಿಸ್ಬೇಕು. ಅಮ್ಮ ಶಾಂಭವಿ ದೇವಿ, ನೀನಿದ್ಯಾ ತಾಯಿ? ರೀ ಚಿನಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಏನದು? ಅದು ಶಿವಗಾಮಿ ಮಗಳು ಭೈರವಿ ಇದಾಳಲ್ಲ, ಆಕೆ ಮೈಯಾಗ ಹುಷಾರಿಲ್ಲ ಅಂತ. ಏನದು ಗುಸ್ಗುಸು? ಜೋರಾಗಿ ಹೇಳ್ಬಾರ್ದ? ಗುಸು ಗುಸು ಅಲ್ಲ, ಬಿಸಿ ಬಿಸಿ ನ್ಯೂಸು. ಶಿವಗಾಮಿ ಸುದ್ದಿ ಅದು, ಆಕಿ ಕೇಳಿಸ್ಕೊಂಡ್ಬಿಟ್ರ. ಅಯ್ಯೋ ರೀ, ನೀವ್ ಅವಾಗ್ಲೇ ಮಾತಾಡಿದ್ದು. ನಿಲ್ ನಿಂತಿರೋಳ್ ನನಗೇ ಕೇಳಿಸಿಲ್ಲ, ಇನ್ನ ಶಿವಗಾಮಿಗೇನ್ ಕೇಳಿಸುತ್ತೆ? ರೀ, ಅದೇನ್ ವಿಷಯ ಕರೆಕ್ಟ್ ಆಗಿ ಹೇಳ್ರಿ. ಶಿವಗಾಮಿ ಮಗಳು ಭೈರವಿಗೆ ಆಪರೇಷನ್ ಮಾಡ್ಬೇಕಂತ. ಆ ಆಪರೇಷನ್ ಮಾಡ್ಸಕ 70 ಲಕ್ಷ ರೂಪಾಯಿ ಬೇಕಂತ. ಇವತ್ತು ಅಶೋಕು MLA ಅವ್ರ ಹತ್ರ ಸಹಾಯ ಕೇಳಕ್ ಹೋಗ್ಯಾನ. ಆ MLA ರೊಕ್ಕ ಕೊಡಕ್ ಒಪ್ಕೊಂಡ್ಬಿಟ್ಟಾನ. ಅಲ್ಲ, 70 ಲಕ್ಷ ಖರ್ಚು ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ದೊಡ್ಡ ಕಾಯಿಲೆ ಏನ್ ಬಂದಿದೆ ಆ ಮಗುಗೆ? ಆ ಮಗುಗೆ ತಲೆಲೇನೋ ಗೆಡ್ಡೆ ಇದೆಯಂತೆ. ಆಗಾಗ ತಲೆ ಸುತ್ತ ಬಂದು ಬೀಳ್ತಾನೆ ಇರತ್ತಂತೆ. ಅದೇನಾದ್ರೂ ಆಗ್ಲಿ ಅಕ್ಕ, ಆ ಮಗುಗ್ ಆಪರೇಷನ್ ನಡಿಬಾರ್ದು, ಮಗು ಉಳಿಬಾರ್ದು. ಆ ಶಿವಗಾಮಿ ಇದನ್ನೆಲ್ಲ ನೋಡಿ ಬದುಕಿರ್ಲೇಬಾರ್ದು. ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ಮಾಡ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಆಲ್ರೆಡಿ ಬಂದಿದೆ. ಆ ಮಗುಗೆ ಆಪರೇಷನ್ ನಡೆಯಲ್ಲ. ಸೂಪರ್ ಅಕ್ಕ ನೀನು. ವೈನಿಯವರ ಏನ್ ಪ್ಲಾನ್ ಮಾಡಿರಿ? ಆ ಪ್ಲಾನ್ ಏನು ಅಂತ ನಾನು ನಿನಗೆ ಹೇಳ್ಬೇಕಾ? ನಿನ್ನಂಥ ಎಡ್ಬಿಡಂಗಿಗೆ ಆ ಪ್ಲಾನ್ ಏನು ಅಂತ ಹೇಳಿದ್ರೆ ಅದನ್ನೆಲ್ಲ ಹಾಳು ಮಾಡ್ಬಿಡ್ತೀಯ.